ಸರ್, ಇವತ್ತು ಮೊದಲನೇದಾಗಿ ವೆರಿಕೋಸ್ ವೇನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಒಂದು ಪ್ರಾಬ್ಲಮನ್ನು ಮೇಲ್ ಆಗಿರಬಹುದು, ಫೀಮೇಲ್ ಆಗಿರಬಹುದು, ಇಬ್ಬರಲ್ಲೂ ಕೂಡ ಅತಿ ಹೆಚ್ಚಾಗಿ ನೋಡ್ತೀವಿ. ಆದರೆ ಮೊದಲನೇದಾಗಿ ವೆರಿಕೋಸ್ ವೇನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಸೊ ವೆರಿಕೋಸ್ ವೇನ್ ಅಥವಾ ಹುಬ್ಬಿನ ರಕ್ತನಾಳ. ಸೊ ಸಾಕಷ್ಟು ಪೇಷಂಟ್ಸ್ಗೆ ಇದು ಒಂದು ಕಾಯಿಲೆ ಅಂತಲೂ ಸಹ ಗೊತ್ತಿರಲ್ಲ. ಸೊ ಡೆಫಿನಿಷನ್ ನೋಡೋದಾದರೆ ವೆರಿಕೋಸ್ ವೇನ್ ಅಂದರೆ ಅ ವೇನ್ ವಿಚ್ ಇಸ್ ಎನ್ಲಾರ್ಜ್, ಡೈಲೇಟೆಡ್ ಆ್ಯಂಡ್ ಓವರ್ ಫಿಲ್ಡ್ ವಿತ್ ದ ಬ್ಲಡ್. ಏನು ಅಂದರೆ ಒಂದು ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಒಂದೇ ಜಾಗದಲ್ಲಿ ಸ್ಟಾಕ್ ಇಟ್ಟು ಗಂಟಾಗೋದನ್ನ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ರಕ್ತನಾಳದಲ್ಲಿ ರಕ್ತ ಸಂಚಾರ ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಸೊ ಹಾರ್ಟ್ ಅನ್ನೋದು ಬ್ಲಡ್ನ ಪಂಪ್ ಮಾಡುತ್ತೆ. ಸೊ ಶುದ್ಧವಾದ ರಕ್ತವನ್ನು ಬೇರೆ ಬೇರೆ ಭಾಗಗಳಲ್ಲಿ ಅದು ತಲುಪಿಸುತ್ತೆ ರಕ್ತನಾಳದಿಂದ. ಸೊ ಅದೇ ರೀತಿಯಲ್ಲಿ ಅದು ಅಶುದ್ಧವಾದ ರಕ್ತವನ್ನು ಇನ್ನೊಂದು ರಕ್ತನಾಳದಿಂದ ಅದು ಹಾರ್ಟ್ಗೆ ತಲುಪುತ್ತೆ. ಸೊ ಈ ಒಂದು ಕಾರ್ಯದಲ್ಲಿ ಎಲ್ಲಾದರೂ ಒಂದು ಹೆಚ್ಚು ಕಡಿಮೆ ಆದಲ್ಲಿ ಈ ಗಂಟುಗಳನ್ನು ಕಾಣಬಹುದು. ಈ ಗಂಟುಗಳು ನಾವು ಮುಖ್ಯವಾಗಿ ತೊಡೆಭಾಗ ಮತ್ತು ಮೀನ್ಕಂಡ ಕಾಲುಗಳಲ್ಲಿ ಕಾಣಬಹುದು. ಸರ್, ಈಗ ನೀವು ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ ಅಂದರೆ ಏನು ಅನ್ನುವಂಥದ್ದು. ವೆರಿಕೋಸ್ ವೇನನ್ನು ನಾವು ಮೇಲ್ ಹಾಗೆ ಫೀಮೇಲ್ ಇಬ್ಬರಲ್ಲೂ ನೋಡ್ತೀವಿ. ಆದರೆ ಯಾರಿಗೆ ಹೆಚ್ಚಾಗಿ ಬರುವಂತಹ ಚಾನ್ಸಸ್ ಇರುತ್ತೆ? ಸೊ ಯೂಶಲಿ ವೆರಿಕೋಸ್ ವೇನ್ ಅನ್ನೋದು 2 ಭಾಗಗಳಲ್ಲಿ ಕಾಸಸಲ್ಲಿ ವಿಂಗಡಿಸ್ಬೋದು ನಾವು. ಒಂದು ಹೆರಿಡಿಟ್ರಿ ಫ್ಯಾಕ್ಟರ್ಸ್. ಸೊ ಒಂದೇನು ಅಂದರೆ ಅವರ ತಂದೆ ತಾಯಿ ಯಾರಾದರೂ ವೆರಿಕೋಸ್ ವೇನಿಂದ ಬಳಲ್ತಿದ್ರೆ ಅವರ ಮಕ್ಕಳಿಗೂ ಸಹ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದರೆ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಆರ್ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಆರ್ ಲಾಂಗ್ ಸಿಟ್ಟಿಂಗ್ ಈ ಒಂದು ಆಕ್ಯುಪೇಷನ್ ಇರೋರು ಸೊ ವೆರಿಕೋಸ್ ವೇನನ್ನು ಕಾಣ್ಬೋದು. ಆ್ಯಂಡ್ ತುಂಬ ದಪ್ಪ ಇರೋರು ವೆರಿಕೋಸ್ ವೇನನ್ನು ಕಾಣ್ಬೋದು. ಆ್ಯಂಡ್ ಅದಾದಮೇಲೆ ಈಗ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಜಾಸ್ತಿ ನಾವು ಹೆಣ್ಣು ಮಕ್ಕಳಲ್ಲಿ ನೋಡ್ಬೋದು. ಯಾಕೆ ಅಂದರೆ ಒಂದು ತುಂಬ ಜಾಸ್ತಿ ನಿಂತು ಅಡುಗೆ ಮಾಡ್ತಾರೆ, ಸೊ ಇದೊಂದಿರುತ್ತೆ. ಸೊ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದಿರುತ್ತೆ, ಇದೊಂದಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ವೆರಿಕೋಸ್ ವೇನ್ ಅನ್ನೋದು ಮೇಲ್ ಮತ್ತು ಫಿಮೇಲ್ ಎರಡರಲ್ಲೂ ಸಾಕಷ್ಟು ಜನ ಕಾಣಬಹುದು. ಎಸ್ ಸರ್, ಇವಾಗ ನೀವು ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ ಬಗ್ಗೆ. ಇನ್ನು ಇದರ ಲಕ್ಷಣಗಳು ಅಂತ ಹೇಳೋದಾದರೆ, ಅಂದರೆ ಇದು ಮುಂಚಿತವಾಗಿ ನಮಗೆ ವೆರಿಕೋಸ್ ವೇನ್ ಬರ್ತಾ ಇದೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಯಾವುದಾದ್ರೂ ಕೆಲವೊಂದು ಲಕ್ಷಣಗಳನ್ನು ಈ ಸಮಸ್ಯೆಯಲ್ಲಿ ನೋಡಬಹುದಾ? ಸೊ ವೆರಿಕೋಸ್ ವೇನ್ ಅಂದರೆ ಈಗ ಮೊದಲಿಗೆ ಒಂದು ಮೀನ್ಕಂಡ ಅಥವಾ ತೊಡೆ ಭಾಗದಲ್ಲಿ ಗಂಟುಗಳನ್ನು ನಾವು ಕಾಣ್ಬೋದು, ಚಿಕ್ಕ ಚಿಕ್ಕ ಗಂಟುಗಳು. ಸೊ ನಾವು ಬಂದಾಗ ನಾವು ಅಷ್ಟು ಗಮನ ಕೊಡೋದಿಲ್ಲ. 10 ಪೇಷಂಟಲ್ಲಿ ಒಂದು 8 ರಿಂದ 9 ಜನ ಸಾಕಷ್ಟು ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಸೊ ಈಗ ಬಿಟ್ಟಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಏನಾಗುತ್ತೆ, ಆ ಗಂಟುಗಳನ್ನೋದು ದೊಡ್ಡದಾಗುತ್ತೆ. ಸೊ ದೊಡ್ಡದಾದ ನಂತರ ಒಂದು ನೋವು, ಊತ ಅನ್ನೋದು ಕಾಣುತ್ತೆ. ಇದು ಇಲ್ಲಿಗೆ ಬಿಟ್ಟಾಗ ಏನಾಗುತ್ತೆ, ಒಂದು ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗೋಗುತ್ತೆ. ಸೊ ಒಂದು ರಕ್ತ ಸಂಚಾರ ಕಡಿಮೆ ಆದಾಗ ಆ ಭಾಗದಲ್ಲಿ ಸ್ಕಿನ್ ಎಲ್ಲ ಕಪ್ಪು ಕಲರ್ ಆಗಿ ಕಾಣ್ಕೊಳ್ಳುತ್ತೆ. ಸೊ ಆ ಕಪ್ಪು ಕಲರ್ ಕಾಣಿಸ್ಕೊಂಡಾಗ ರಕ್ತ ಸಂಚಾರ ಆಗದೆ ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇನ್ಫೆಕ್ಷನ್ ಆಗೋ ಸಾಧ್ಯತೆಯಿಂದ ವೆರಿಕೋಸ್ ಅಲ್ಸರ್ಗೆ ಹೋಗುತ್ತೆ. ಸೊ ಇದು ಲೇಟೆಸ್ಟ್ ಸ್ಟೇಜ್. ಸೊ ಇದಾದ ಮೇಲೆ ಏನಾಗುತ್ತೆ ಅಂದರೆ ಒಂದು ಆ ಕಾಲಲ್ಲಿ ಒಂದು ಸ್ವಾಧೀನ ಅನ್ನೋದು ಕಳ್ಕೊಳ್ಳೋಕ್ಕೆ ಮುಂದಾಗುತ್ತೆ. ಸೊ ಇದಾದಾಗ ಲೇಟೆಸ್ಟ್ ಸ್ಟೇಜಲ್ಲಿ ಆ ಕಾಲನ್ನ ತೆಗೆಯುವಂಥ ಪರಿಸ್ಥಿತಿ ಕೂಡ ಬರಬಹುದು.